ಸಪ್ತಮದಲ್ಲಿ ಶನಿ, 10ನೇ ಸ್ಥಾನದಲ್ಲಿ ಗುರು. ಬದಲಾವಣೆ ಸಂಪೂರ್ಣವಾಗಿ ನಡೆಯುವಂಥ ಯೋಗ ಇದೆ. ಉದ್ಯೋಗದಲ್ಲಿ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗೋದು, ವಿದ್ಯಾರ್ಥಿಗಳು ಬಹಳ ಅನುಕೂಲ, ಜವಾಬ್ದಾರಿ ಸಿಗುವಂಥ ಯೋಗ ಇದೆ. ಓಂ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಸಿ ಕಾರ್ಯ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2026 ಮತ್ತು 27ರ ಪರಭಾವ ನವ ಸಂವತ್ಸರದ ಯುಗಾದಿ ಭವಿಷ್ಯವಾಗಿ ತಿಳಿಸಿ ಬಂದಿದೆ. ಅದರಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಈ ರಾಶಿ ಈ ವರ್ಷದಲ್ಲಿ ಯಾವ ಥರ ಇದೆ, ಹಾಗೂ ಹೋಗುಗಳು ಯಾವ ಥರ ಇದೆ, ಕಷ್ಟ ನಷ್ಟ ಜೀವನದಲ್ಲಿ ಸಾಗಿಸೋ ವಿಚಾರಗಳು ಯಾವ ಥರ ನಡೀತಾ ಇದೆ, ಅನುಕೂಲ ಅನನುಕೂಲ ಯಾವ ಥರ ಇದೆ, ಪ್ರತಿಯೊಂದು ತಿಳಿಸಿ ಬಂದಿದ್ದೇನೆ. ಅದರಿಂದಾಗಿ ಕನ್ಯಾ ರಾಶಿ ಈ ವರ್ಷ ಶಿಸ್ತು ಮತ್ತು ಪರಿಶ್ರಮ ಮೂಲಕ ಯಶಸ್ವಿ ಕಾಣುವ ಕಾಲವಾಗಿದೆ. ಮತ್ತು ಶನಿ ಸಪ್ತಮ ಭಾವದಲ್ಲಿ ಮತ್ತು ಗುರುವು 10ನೇ ಮನೆಯಲ್ಲಿ ಸಂಚರಿಸುವುದರಿಂದ ಜೀವನದಲ್ಲಿ ಪ್ರಮುಖ ಬದಲಾವಣೆ ನಿರೀಕ್ಷಿಸಬಹುದು ಈ ವರ್ಷ. ಯಾಕಂತಂದರೆ ಸಪ್ತಮದಲ್ಲಿ ಶನಿ, 10ನೇ ಸ್ಥಾನದಲ್ಲಿ ಗುರು. ಬದಲಾವಣೆ ಸಂಪೂರ್ಣವಾಗಿ ನಡೆಯುವಂಥ ಯೋಗ ಇದೆ. ಮತ್ತು ಈ ಬದಲಾವಣೆಯಿಂದಾಗಿ ಅವರ ಜೀವನದ ಮೇಲೆ ಪರಿಣಾಮ ಸಂಪೂರ್ಣ ಬೀರುವಂಥ ಯೋಗ ಇದೆ. ಅದು ಅನುಕೂಲ ಯಾವ ಥರ ಇದೆ, ವೃತ್ತಿ ಮತ್ತು ಕೆಲಸ, ಉದ್ಯೋಗದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ತಕ್ಕ ಫಲಿತಾಂಶ ಸಿಗುವಂಥ ನಿರೀಕ್ಷೆ ಮಾಡಿದವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ದೊರೆಯಲಿದೆ ಎಲ್ಲ ರೀತಿಯಿಂದನೂ. ಶಿಸ್ತು ಮತ್ತು ಸಮಯ ಪಾಲನೆಯಿಂದ ಹೊಸ ಜವಾಬ್ದಾರಿ ಸಮರ್ಥವಾಗಿ ಎದುರಿಸುವಂಥ ನಿಭಾಯಿಸುವಂಥ ಯೋಗಗಳು ಇದೆ. ಯಾಕಂತಂದರೆ ಎಷ್ಟು ನೀವು ಕಷ್ಟಪಡ್ತೀರಾ, ಎಷ್ಟು ನೀವು ಎಫೆಕ್ಟ್ ಆಗ್ತೀರಾ, ಆ ಎಫೆಕ್ಟ್ ತಕ್ಕ ಪ್ರಯತ್ನದಿಂದ ಫಲ, ಈ ಫಲ ನಿಮಗೆ ಸಂಪೂರ್ಣವಾಗಿ ಒಂದು ಒಳ್ಳೆಯ ಜವಾಬ್ದಾರಿ ಮತ್ತು ಒಳ್ಳೆಯ ಒಂದು ನಿರೀಕ್ಷೆ ಮಾಡಿದವರಿಗೆ ಒಳ್ಳೆಯ ಸ್ಥಾನ ಸಿಗುವಂಥ ಯೋಗಗಳಿದೆ. ಈ ಒಂದು ಜವಾಬ್ದಾರಿಯಿಂದ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗೋದು, ಒಳ್ಳೆಯ ಒಂದು ವೃತ್ತಿಯಲ್ಲಿ ಒಂದು ಲಾಭದಾಯಕ ಆಗುವಂಥ ಯೋಗಗಳು, ಈ ಥರ ನಿರೀಕ್ಷೆ ಮಾಡಿದವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವಂಥ ಯೋಗಗಳಿದೆ. ಮತ್ತು ಶಿಕ್ಷಣದಲ್ಲಿ ಉತ್ತಮವಾಗಿದೆ. ಶಿಕ್ಷಣ ವಿದ್ಯಾರ್ಥಿಗಳು ಈ ವರ್ಷ ಅತ್ಯಂತ ಅನುಕೂಲಕರವಾಗಿದೆ. ಈ ವರ್ಷದಲ್ಲಿ ವಿದ್ಯಾರ್ಥಿಗಳು ಭಾಳ ಅನುಕೂಲ, ಓದೋದ್ರಲ್ಲಾಗಲಿ ಮತ್ತು ಸ್ಪೋರ್ಟ್ಸ್ ರೂಪದಲ್ಲಾಗಲಿ ಮತ್ತು ಅವರು ಯಾವುದೇ ಒಂದು ಎಕ್ಸಾಮ್ ಕಟ್ಟೋದ್ರಲ್ಲಾಗಲಿ, ಯಾವುದೇ ಒಂದು ಆಲ್ ಇನ್ ಒನ್, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ ಮತ್ತು ಒಳ್ಳೆಯ ಸ್ಥಾನ ಸಿಗುತ್ತೆ, ಅವರಿಗೆ ಒಳ್ಳೆಯ ಒಂದು ಜವಾಬ್ದಾರಿ ಸಿಗುವಂಥ ಯೋಗ ಇದೆ. ಯಾಕಂತಂದರೆ 2020 ಜೂನ್ ನಂತರ ಗುರು ಪ್ರಭಾವದಿಂದ ಜ್ಞಾನ ಹೆಚ್ಚುವಂಥ ಸ್ಥಾನವಿರುತ್ತೆ. ಹೆಚ್ಚಿನ ಜ್ಞಾನ, ಹೆಚ್ಚಿನ ಗೌರವ ಮತ್ತು ವೃದ್ಧಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ನೆಮ್ಮದಿಯಿಂದ ಜೀವನ ಸಾಗಿಸುವಂಥ ಯೋಗ ಬರ್ತಾ ಹೋಗುತ್ತೆ ಮತ್ತು ಓದಿದಲ್ಲ ನೆನಪಿನ ಶಕ್ತಿ ಭಾಳ ಬರ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ರಾಜಯೋಗ ಇರೋ ಸಾಧ್ಯತೆ ಜಾಸ್ತಿ ಈ ವರ್ಷ ಇವರಿಗೆ. ರಾಜಯೋಗ ಥರನೇ ಇವರಿಗೆ. ಯಾಕಂದರೆ ಎಂಥ ಕಠಿಣ ಸಮಯದಲ್ಲೂ ರಾಜಯೋಗ, ಅವರಿಗೆ ಕಷ್ಟದಲ್ಲೂ ರಾಜಯೋಗ ಈ ರೂಪದಲ್ಲಿ ನಡೆಯುವಂಥ ಯೋಗ ಇದೆ. ಯಾಕೆ ಅವ್ರ ಕೈಲಿ ₹1 ಇಲ್ಲ ಅಂತಂದ್ರು ಒಳ್ಳೊಳ್ಳೆ ಕೆಲಸದಲ್ಲಿ ಅವರು ತೊಡಗುವಂಥ ಯೋಗ ಬರ್ತಾ ಹೋಗುತ್ತೆ ಮತ್ತು ಒಳ್ಳೊಳ್ಳೆ ಉದ್ಯೋಗ ಮಾಡೋಂಥ ಯೋಗ ಬರ್ತಾ ಹೋಗುತ್ತೆ ಮತ್ತು ಎಲ್ಲ ರೀತಿಯ ಅನುಕೂಲ ಆಗ್ತಾ ಹೋಗುತ್ತೆ ಮತ್ತು ಶುಭ ಕಾಲದಲ್ಲಿ ಶುಭ ಒಂದು ಫಲ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ರಾಜಯೋಗದಲ್ಲಿ ಶುಭ ಫಲ ಜಾಸ್ತಿ ಅವರಿಗೆ. ಈ ವರ್ಷದಲ್ಲಿ ಅವ್ರಿಗೆ ರಾಜಯೋಗನೇ ತುಂಬ ಚೆನ್ನಾಗಿದೆ ಮತ್ತು ಶತ್ರು ನಾಶ ರೂಪದಲ್ಲಿ ನಡೀತಾ ಹೋಗುತ್ತೆ. ನಿಮ್ಮ ಒಂದು ಹಿತಶತ್ರುಗಳು ಅಂದರೆ ಮುಂದೆ ಒಂಥರ ಮಾತಾಡಿ ಹಿಂದಿನ ಬೆನ್ನಿ ಚೂರಿ ಹಾಕೋರು ಜನರಿಂದ, ಅಂಥ ವ್ಯಕ್ತಿಗಳಿಂದ ನಿಮ್ಮ ಬಗ್ಗೆ ಇಲ್ಲಸಲ್ಲದ ವಿಚಾರಗಳು ಹೇಳಿ ಎಲ್ಲ ಕಡೆ ಪಬ್ಲಿಕ್ ಮಾಡಿ, ಎಲ್ಲ ಕಡೆ ಒಂದು ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿ, ನಿಮ್ಮ ಒಂದು ಮನಸ್ಸು ಸಂಪೂರ್ಣವಾಗಿ ಹಾಳು ಮಾಡಿ, ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆ ನಡೆಸುವಂಥ ಯೋಗಗಳು ಎಂಥ ಶತ್ರುಗಳಿದ್ರು ಅಂಥ ಶತ್ರುಗಳು ನಿಮಗೆ ಮಿತ್ರ ಆಗುವಂಥ ಸಂದರ್ಭ ಬರುತ್ತೆ ಮತ್ತು ಕೆಲವು ಕೆಟ್ಟ ಶತ್ರುಗಳು ನಾಶ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಈ ಶತ್ರುಗಳಿಂದಾಗಿ ನಿಮ್ಮ ಜೀವನ ಸುಲಭವಾಗಿ ಸುಗಮವಾಗಿ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಇದು ಒಂದು ಕಡೆ ಆದರೆ, ಎರಡನೇ ಹಂತದಲ್ಲಿ ಅನನುಕೂಲ. ಯಾವ ಥರ ಅನನುಕೂಲ ಅಂತಂದರೆ ದೊಡ್ಡ ಥರ ಅನುಕೂಲ ತೊಂದರೆಗಳಿಲ್ಲ, ಅದು ಸಣ್ಣ ಪ್ರಮಾಣದ ತೊಂದರೆಗಳಿದೆ. ಯಾವ ಥರ ಅಂತಂದರೆ ಅಧಿಕ ಒತ್ತಡದಿಂದಾಗಿ ಜೀವನದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಅದು ಒತ್ತಡ ಯಾವುದೋ ರೂಪದಲ್ಲಿ ಇರುತ್ತೆ. ಯಾಕಂತಂದರೆ ಅದಕ್ಕಿಂತ ಖರ್ಚು ಜಾಸ್ತಿ ಆಗುವಂಥ ಪ್ರಸಂಗ, ಹಣಕಾಸು ವಿಚಾರದಲ್ಲಿ ವಾದ ವಿವಾದದಲ್ಲಿ ತೊಂದರೆಗಳು, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ, ನೀವು ಆತ್ಮವಿಶ್ವಾಸದಿಂದಾಗಿ ಮುಂದುವರಿತಾ ಹೋಗ್ತೀರಾ. ಅಂಥ ಆತ್ಮವಿಶ್ವಾಸ ಯಾವುದೋ ರೂಪದಲ್ಲಿ ಯಾವುದೋ ವ್ಯಕ್ತಿ ಕಡೆಯಿಂದಾಗಿ ಕುಗ್ಗಿಸುವಂಥ ಯೋಗ. ಈ ಅಂಥ ಕುಗ್ಗುವಂಥ ಯೋಗದಲ್ಲಿ
ನಿಮ್ಮ ಒಂದು ಆತ್ಮವಿಶ್ವಾಸ ಅಲ್ಲೇ ಕಳ್ಕೊಂಡ್ಬಿಡ್ತೀರ. ಅಂಥ ವಿಚಾರದೊಳಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒತ್ತಡದಿಂದಾಗಿ ನಿಮಗೆ ತೊಂದರೆ, ಪೆಟ್ಟು ಮೇಲೆ ಪೆಟ್ಟು ಮತ್ತು ಖರ್ಚು ಮೇಲೆ ಖರ್ಚು, ಈ ಥರ ಒಂದು ಪ್ರಸಂಗ ಆಗ್ತಾ ಹೋಗುತ್ತೆ. ಮತ್ತು ಹೂಡಿಕೆ ಮಾಡೋವರಿಗೆ, ಸಂಪೂರ್ಣವಾಗಿ ಭೂಮಿ ಮೇಲೆ ಹೂಡಿಕೆ ಮಾಡೋರಿಗೆ, ಶೇರ್ ಮೇಲೆ ಇನ್ವೆಸ್ಟ್ ಮಾಡೋರಿಗೆ ಅಂಥವ್ರು ಸ್ವಲ್ಪ ಎಚ್ಚರ ಇದ್ದಷ್ಟು ಒಳ್ಳೆಯದು. ಸುಮ್ಮನೆ ಬೇಕಾಬಿಟ್ಟಂಗೆ ಯಾವುದೋ ಸಿಕ್ತು ಏನೋ ಮಾಡೋಣಪ್ಪ ಅಂತ ಹೇಳೋ ವಿಚಾರ ಮಾಡೋಕ್ಕಿಂತ ವಿಚಾರ ಮಾಡಿದ್ರೆ ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲಾಂತಂದರೆ ಎಲ್ಲಿ ಬೇಕಲ್ಲಿ ಸಿಕ್ಕಾಗೆಲ್ಲ ಹೂಡಿಕೆ ಮಾಡ್ತಾ ಹೋದರೆ ನಿಮಗೆ ಸಂಪೂರ್ಣ ನಷ್ಟನೇ, ನಿಮಗೆ ಲಾಭಕ್ಕಿಂತ ನಷ್ಟನೇ ಆಗ್ತಾ ಹೋಗುತ್ತೆ. ಇದರಿಂದಾಗಿ ವಿಚಾರ ಮಾಡ್ಬೇಕಾಗತ್ತೆ. ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕೆ ಜಾಸ್ತಿ ಓಪ್ಸ್ ಹಿಡ್ಕೊತಿರ್ತೀರ, ಆ ಓಪ್ಸಲ್ಲಿ ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ, ಆ ನಂಬಿಕೆನೇ ನಿಮ್ಗೆ ಮುಳು ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ಏನೇ ಮಾಡೋದು ವಿಚಾರ ಮಾಡಿ ಸಾಕು. ಒಂದು ಮನಸ್ಸಿಗೆ ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಮಾನಸಿಕ ಒತ್ತಡ, ಮಾನಸಿಕ ಕಿರಿಕಿರಿ, ಮಾನಸಿಕ ನೋವು ಮತ್ತು ಇದರಿಂದಾಗಿ ಆರೋಗ್ಯದಲ್ಲಿ ತೊಂದರೆಗಳು, ಉದರ ಬಾಧೆಗಳು ಜಾಸ್ತಿ ಆಗೋದು, ಇಲ್ಲ ಡಯಾಬಿಟಿಸ್ ಜಾಸ್ತಿ ಆಗೋದು, ಇದರಿಂದಾಗಿ ನಿಮಗೆ ರಕ್ತ ಒತ್ತಡದಿಂದ ತೊಂದರೆ ಪೆಟ್ಟು ಬೀಳೋದು, ಇಲ್ಲ ಆಸ್ಪತ್ರೆ ಸೇರೋ ಮೂಮೆಂಟು ಈ ಒತ್ತಡದಿಂದಾಗಿ. ಇದರಿಂದಾಗಿ ಸ್ವಲ್ಪ ಏನೇ ಯಾವುದೇ ವಿಚಾರದಲ್ಲಿ ಜಾಸ್ತಿ ಥಿಂಕ್ ಮಾಡೋಕ್ಕಿಂತ ಓವರ್ ಥಿಂಕ್ ಮಾಡಬೇಡಿ. ಓವರ್ ಥಿಂಕ್ ಮಾಡಿ ಸುಮ್ಮನೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಯಾಕಂತಂದರೆ ಸಂಪೂರ್ಣವಾಗಿ ಯಾವುದೇ ರಹಸ್ಯಗಳಿರಲಿ, ಮನೆಯಲ್ಲಿ ಮಾತುಕತೆ ಯಾವುದೇ 4 ಗೋಡೆ ಒಳಗೆ ಇರಬೇಕಾಗುತ್ತೆ. ನಿಮ್ಮ ಗೊಪ್ಪೆತನ ಹೊರಗಿನ ಜನರಿಗೆ ನಗಪಟ್ಟಳೆ ಆಗಿಬಿಡುತ್ತೆ. ಇಲ್ಲ ನಿಮ್ಮ ಒಂದು ಯಾವುದೋ ಸೀಕ್ರೆಟ್ ಇರುತ್ತೆ, ಆ ಸೀಕ್ರೆಟ್ ಎಲ್ಲ ಪಬ್ಲಿಕ್ ಆಗಿ ನಿಮಗೆ ನಾಳೆ ತೊಂದರೆಗಳಾಗ್ತಾ ಹೋಗುತ್ತೆ. ಇದರಿಂದಾಗಿ 4 ಗೋಡೆ ಒಳಗೆ ಏನೇ ಮಾತುಕತೆ ಇದ್ದರೂ 4 ಗೋಡೆ ಇದ್ದಷ್ಟು ಒಳ್ಳೇದಾಗುತ್ತೆ. ಇಲ್ಲ ಅಂತಂದರೆ ಅವಮಾನಗೀಡಾಗೋ ಪ್ರಸಂಗ ಬಂದು ಹೋಗ್ತಾ ಇರುತ್ತೆ. ಇದನ್ನು ಸ್ವಲ್ಪ ಹುಷಾರಾಗಿ ಜೋಪಾನಿದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಕುಟುಂಬದಲ್ಲಿ ಏನೇ ಸಲಹೆ ಕೊಟ್ಟರು ಕುಟುಂಬದಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಸುಮ್ಮನೆ ಅವ್ರೇನು ಹೇಳಿದ್ರು, ಇವರೇನು ಹೇಳಿದ್ರು, ಅದೇ ಕೇಳೋಣ, ಇದೇ ಕೇಳೋಣ ಅಂತ ವಿಚಾರ ಮಾಡ್ತಾ ಕುಂತ್ರೆ ನಾಳೆ ನಿಮಗೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಆಮೇಲೆ ನಿಮಗೆ ಅವಾಗ ಅರ್ಥ ಆಗುತ್ತೆ ಅವ್ರು ಹೇಳಿದ ಮಾತು ನಾನು ಕೇಳಿಲ್ಲ ಅಂತೇಳಿ. ಇದರಿಂದಾಗಿ ನಿಮಗೆ ಒತ್ತಡ ಮೇಲೆ ಒತ್ತಡ, ಜಾಸ್ತಿ ತೊಂದರೆ ಮೇಲೆ ತೊಂದರೆ, ಕಿರಿಕಿರಿ ಮತ್ತು ನಿಮಗೆ ಅವಮಾನಗೀಡಾಗೋದು, ಪ್ರಸಂಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇರುತ್ತೆ. ಅದಕ್ಕಾಗಿ ನಿಮ್ಗೆ 2ನೇ ಹಂತದಲ್ಲಿ ಸ್ವಲ್ಪ ಒತ್ತಡನೇ ಸಮಸ್ಯೆ. ನಿಮಗೆ ಒತ್ತಡ ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳಿಲ್ಲ. ತುಂಬ ಚೆನ್ನಾಗಿದೆ, ಅನುಕೂಲಕರ ಇದೆ, ವಿದ್ಯಾರ್ಥಿಗಳು ಅನುಕೂಲ ಇದೆ, ಮತ್ತು ವ್ಯಾಪಾರಸ್ಥರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ, ಮತ್ತು ನಿಮಗೆ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಭಾಳ ಅನುಕೂಲ ಆಗ್ತಾ ಇದೆ. ಮತ್ತು ನಿಮಗೆ ರೈತರ ವರ್ಗದವ್ರಿಗೆ ಭಾಳ ಅನುಕೂಲ. ಒಳ್ಳೆ ಮಳೆ, ಒಳ್ಳೆ ಬೆಳೆ, ಕೈ ತುಂಬ ದುಡ್ಡು ಸಿಗುವಂಥ ಯೋಗ ಇದೆ. ಇದರಿಂದಾಗಿ ಅನುಕೂಲಕರ ಆಗ್ತಾ ಹೋಗುತ್ತೆ. ಮತ್ತು ಜಾಸ್ತಿ ಒತ್ತಡದಿಂದಾಗಿ ಸ್ವಲ್ಪ ನಿಮ್ಮ ನಿರೀಕ್ಷೆ ಆಗ್ತಾ ಹೋಗುತ್ತೆ. ಆಯಿತಾ? ಇದರಿಂದ ಸಮಸ್ಯೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಮಟ್ಟಿಗೆ ಪ್ರತಿ ಮಂಗಳವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಪ್ರದರ್ಶನಕ್ಕೆ ಬನ್ನಿ. ಎಲ್ಲರಿಗೂ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿ ನಮ್ಮ ಸಂಪರ್ಕಿಸಿ. ದೇವರು ಒಳ್ಳೇದು ಮಾಡಲಿ. ಸರ್ವಜನ ಸುಖನ ಭವಂತು ವೀಕ್ಷಕರೇ.